ರಜೌರಿನಲ್ಲೂ ಕೂಡ 10 ಡ್ರೋನ್ಗಳು ಉಡಿ ಸಾಗಿವೆ. ದಾಳಿಗೆ ನುಗ್ಗಿದ್ದಂತ 10 ಡ್ರೋನ್ಗಳು ಪುಡಿ ಪುಡಿ. ಆಕಾಶದಲ್ಲಿ ಬೆಳಕು ಕಂಡ ತಕ್ಷಣ ಭಾರತೀಯರು ಬೋಲೋ ಭಾರತ್ ಮಾತಾ ಕಿ ಜೈ ಅಂತಾರೆ ನೋಡಿ. ಇದು ನಮ್ಮಲ್ಲಿ 108 ಜಾತಿ ಮತ ಧರ್ಮ ಪಂಗಡ ಭಾಷೆ ಜಗಳ ಗುದ್ದಾಟ ಹೊಡೆದಾಟ ಹಿಂಗೆ ಕಡಿಮೆನಾ? ದೇಶ ಅಂದ್ಬಿಟ್ರೆ ಒಂದಾಗ್ಬಿಡ್ತೀವಿ. ರಜೌರಿನಲ್ಲಿ ಯಾವ ರೀತಿ ಪಾಕಿಸ್ತಾನಕ್ಕೆ ಸರಿಯಾದ ರೀತಿಯ ಕೌಂಟರ್ ಕೊಡ್ತಾ ಇದೆ ಭಾರತ, ಅದರ ವಿವರಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಎಸ್, ಇದು ಸಂಗತಿ. ಎಲ್ಲೆಲ್ಲಿ ದಾಳಿಗಳಾಗಿದೆ ಆ ದಾಳಿಗಳಿಗೆ ತಕ್ಕ ಪ್ರತ್ಯುತ್ತರವನ್ನು ಭಾರತ ಕೊಡ್ತಾ ಇದೆ. ತಕ್ಕ ಪ್ರತ್ಯುತ್ತರವನ್ನು ರಾತ್ರಿ ಆಗ್ತಿದ್ದಂಗೆ ರಾಕ್ಷಸರಿಗೆ ರಾತ್ರಿ ವಿಪರೀತವಾಗಿ ಶಕ್ತಿ ಜಾಸ್ತಿ ಆಗಿಬಿಡುತ್ತಂತೆ. ಅದೇ ರೀತಿ ಪಾಕಿಸ್ತಾನಕ್ಕೂ ಕೂಡ. ಆದರೆ ಎಲ್ಲಿ ಯಾವ ರೀತಿ ಸೊಂಟ ಮುರಿಬೇಕು ಭಾರತ ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಅದರ ಪ್ರಕಾರವೇ ಉತ್ತರವನ್ನು ಕೊಡ್ತಾ ಇದೆ. ಅದರ ಪ್ರಕಾರವೇ ಎಲ್ಲೂ ಕೂಡ ಒಂದು ಡ್ರೋನ್ ಕೂಡ ನೆಲಕ್ಕಿಳಿಯೋಕ್ಕಾಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಯಾವ್ಯಾವ ಡ್ರೋನ್ಗಳು ಹೆಂಗೆ ಬರ್ತಾವೋ ಅವ್ರು ಕಳಿಸೋದಂತೂ ಖಾಲಿ ಡಬ್ಬವೇ. ಆದರೆ ಏನಾದರೂ ಅಪ್ಪಿ ತಪ್ಪಿ ಸ್ಫೋಟಕಗಳನ್ನು ತುಂಬಿಟ್ಟಿದ್ರೆ 10 ಖಾಲಿ ಕಳಿಸಿ ಒಂದರಲ್ಲಿ ಸ್ಫೋಟಕ ಇದ್ರೆ ಇದೇ ರೀತಿಯ ಸ್ಫೋಟಕಗಳನ್ನು ಇಟ್ಕೊಂಡೇ ಭಾರತ ಯಾವ ಪರಿ ಉತ್ತರ ಕೊಟ್ಟಿದೆ ನಾವು ನೋಡಿದ್ದೀವಿ. ಪಂಜಾಬ್ನ ಗುರುದಾಸ್ಪುರದಲ್ಲೂ ಕೂಡ ದಾಳಿ. ಪಾಪಿ ಪಾಕಿಸ್ತಾನ ಡ್ರೋನ್ ದಾಳಿ ನಡೆಸ್ತಾ ಇದೆ. ಪಂಜಾಬ್ನ ಗುರುದಾಸ್ಪುರದಲ್ಲಿ ಯಾವ ರೀತಿ ಡ್ರೋನ್ ದಾಳಿ ನಡೆದಿದೆ ಅದರ ವಿವರಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ನಾವು ಹೇಗೆ ಪಂಜಾಬನ್ನು ಟಾರ್ಗೆಟ್ ಮಾಡಿದ್ವಿ ಅದೇ ರೀತಿ ಅದು ಕೂಡ ಪಂಜಾಬನ್ನೇ ಜಾಸ್ತಿ ಟಾರ್ಗೆಟ್ ಮಾಡ್ತಾ ಇದೆ. ಪಂಜಾಬನ್ನೇ. वो जो है जो भारत माता की जय है जो ನಾವು ಮಹಾಭಾರತ ಯುದ್ಧದ ಬಗ್ಗೆ ನೋಡಿದೀವಿ, ಕುರುಕ್ಷೇತ್ರ ಯುದ್ಧದ ಬಗ್ಗೆ ನೋಡಿದೀವಿ. ಅದು ಹಗಲಲ್ಲಿ ನಡೆಯುವಂಥ ಯುದ್ಧ. ಹಗಲಲ್ಲಿ ಯುದ್ಧ ಆದಮೇಲೆ ರಾತ್ರಿ ಶಾಂತಿ. ಆದರೆ ಇಲ್ಲಿ ಹಂಗಲ್ಲ. ಇಲ್ಲೇನಪ್ಪ ಅಂತಂದರೆ ಇಲ್ಲಿ ಹಗಲು ಶಾಂತಿ, ರಾತ್ರಿ ಯುದ್ಧ. ರಾತ್ರಿ ಆಗ್ತಿದ್ದಂಗೆ ಶುರು. ಯಾಕಂದರೆ ಹೇಳಿ ಕೇಳಿ ಅಧರ್ಮೀಯರು, ಧರ್ಮದಿಂದ ಯುದ್ಧ ಮಾಡುವಂಥವ್ರು ಖಂಡಿತವಾಗಲೂ ಅಲ್ಲ. ಇಲ್ಲ ಅಂತಂದರೆ ಹೇಡಿಗಳ ಥರ ಹೆಣ್ಣು ಮಕ್ಕಳನ್ನ ಪಕ್ಕದಲ್ಲಿ ನಿಲ್ಲಿಸಿ ಗಂಡಸರನ್ನೆಲ್ಲ ಹೊಡೆದಾಕ್ತಾ ಇದ್ರ. ಶಸ್ತ್ರಾಸ್ತ್ರಗಳಿಲ್ದಿರುವಂಥವ್ರು ಎದುರುಗಡೆ ಬಂದು ಈ ರೀತಿ ಹೊಡೆದಾಕಿರುವಂಥದ್ದು ಹೇಡಿಗಳಲ್ಲದೆ ಮತ್ತಿನ್ನೇನು.